ನಮಸ್ಕಾರ, ಸಿಂಚನ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿ ಪಾಲಕ್ ಪರೋಟ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ಇದು ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಬೇಗನೆ ನಾವು ಬೆಳಗ್ಗೆ ಇದನ್ನು ಮಾಡ್ಬೋದು. ನಾನಿಲ್ಲಿ ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೇನೆ. ಅದನ್ನು ಒಂದು ಕುದಿಯನ್ನು ಚೆನ್ನಾಗಿ ಕುದಿಸಿ ಒಂದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ನಂತರ ಈಗ ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ನಾವು ಕುದಿಸಿರುವ ಪಾಲಕ್ ಸೊಪ್ಪನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅಲ್ಲ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಹಾಕಿ ಇದನ್ನು ಈಗ ನುಣ್ಣಗೆ ರುಬ್ಬಿ, ಸ್ವಲ್ಪ ನೀರು ಹಾಕದೆ ರುಬ್ಬಿ. ನಾನಿಲ್ಲಿ 1 ಬಟ್ಲದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಎಲ್ಲವೂ ನಾವು ಚೆನ್ನಾಗಿ ಗೋಧಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನಾವು ರುಬ್ಬಿರುವ ಪಾಲಕನ್ನು ಇದಕ್ಕೆ ಹಾಕಿ ಈ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ನಾವು ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೋಬೇಕು. ನೋಡಿ, ಬೆಳಗ್ಗೆ ಗಡಿಬಿಡಿಗೆ ನಾವು ಇದನ್ನು ತುಂಬ ಬೇಗನೆ ನಾವು ಮಾಡ್ಕೋಬೋದು. ನೋಡಿ, ನಮಗೆ ಸ್ವಲ್ಪನೇ ನೀರನ್ನು ಹಾಕಿ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಬಿಟ್ಟು ನಾವು ಹಿಟ್ಟನ್ನು ಇಲ್ಲಿ ರೆಡಿ ಮಾಡ್ಕೋಬೇಕು. ಈಗ ಇದನ್ನು ಹಿಟ್ಟನ್ನು ಒಂದು 5 ರಿಂದ 10 ನಿಮಿಷ ನೆನೆಯಲು ಬಿಟ್ಬಿಡಿ. ಹಿಟ್ಟು ಚೆನ್ನಾಗಿ ನೆನೆದಿದ ನಂತರ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಹಿಟ್ಟನ್ನು ಚೆನ್ನಾಗಿ ಮಿದ್ಕೋಬೇಕು. ಇಲ್ಲಿ ನೋಡಿ, ನಾವು ಇಲ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಮಿದ್ದುತ್ತೇವೋ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಪರೋಟ ಬರುತ್ತೆ. ನೋಡಿ, ಇಲ್ಲಿ ನಾನು ನಿಮಗೆ ಪದರಾಗಿ ಪರೋಟ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಉಳ್ಳೆಯನ್ನು ತಗೋಬೇಕು ಒಂದು. ಈಗ ಇದಕ್ಕೆ ಹಿಟ್ಟು ಹಚ್ಚಿ ಈಗ ಇದನ್ನು ಸ್ವಲ್ಪನೇ ಲಟ್ಟಿಸಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರಿ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ, ನಾವು ಈ ಥರ ಮಾಡೋದರಿಂದ ಪರೋಟ ಪದರಾಗಿ ತುಂಬಾ ಚೆನ್ನಾಗಾಗುತ್ತೆ. ಎಷ್ಟು ಪದರಾಗಿ ಬರುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಪರೋಟ. ನೋಡಿ, ನೀವು ಮಾಮೂಲಾಗಿ ಲಟ್ಟಿಸ್ಕೊಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ನೀವು ಈ ಥರ ಪದರಾಗಿ ಮಾಡಿಕೊಡಿ. ಪರೋಟ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಮತ್ತೆ ಒಂದು ಸ್ವಲ್ಪ ಲಟ್ಟಿಸಿ ಅದಕ್ಕೆ ಎಣ್ಣೆ ಸವರಿ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತೆ ನಾನಿಲ್ಲಿ ಮಡಿಸ್ತಾ ಇರೋದು. ಈ ಥರ ಮಾಡೋದ್ರಿಂದ ಮತ್ತೆ ಜಾಸ್ತಿ ಪದರಾಗಿ ಬರುತ್ತೆ ಚಪಾತಿ. ನೋಡಿ, ಈಗ ಹಿಟ್ಟನ್ನು ಹಚ್ಚಿ ನಮಗೆ ಯಾವ ಆಕಾರಕ್ಕೆ ಬೇಕು ಆ ಆಕಾರಕ್ಕೆ ನಾವು ಈಗ ಚಪಾತಿಯನ್ನು ಲಟ್ಟಿಸ್ಕೋಬಹುದು. ನೋಡಿ, ಪರೋಟ ಅಂದರೆ ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ದಪ್ಪ ಮಾಡಲು ಹೋಗಬೇಡಿ, ಮೀಡಿಯಮ್ ಆಗಿದ್ದರೆ ಸಾಕು. ನೋಡಿ, ನಾನು ಆ ಕಡೆಗೆ ಹಂಚು ಕೂಡ ಬಿಸಿಗೆ ಇಟ್ಟಿದ್ದೇನೆ. ಹಂಚು ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ತುಂಬ ದಪ್ಪನೂ ಬೇಡ ಮತ್ತು ತೆಳುವೂ ಬೇಡ. ನೋಡಿ, ಹಂಚು ಚೆನ್ನಾಗಿ ಬಿಸಿಯಾಗಿದೆಯಲ್ಲ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಮೀಡಿಯಮ್ ಉರಿಯಲ್ಲೇ ಇಟ್ಟು ನಾವು ನಿಧಾನಕ್ಕೆ ಕೆಂಪಗೆ ಆಗೋವರೆಗೂ ಬೇಯಿಸಬೇಕಾಗತ್ತೆ. ನೋಡಿ, ಇವಾಗ ಇದನ್ನು ಈ ಥರ ತಿರುವಿ ಹಾಕಿ ಚೆನ್ನಾಗಿ ಬರುತ್ತೆ. ನೋಡಿ, ಉಬ್ಬಿ ಕೂಡ ಚೆನ್ನಾಗಿ ಪದರಾಗಿ ಬರುತ್ತೆ. ಎಷ್ಟು ಪದರಾಗಿ ಬರ್ತಾ ಇದೆ ಅಂತ ನೋಡಿ. ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸಿ, ತುಂಬಾ ಚೆನ್ನಾಗಾಗುತ್ತೆ ತುಪ್ಪ ಹಚ್ಚಿ ಬೇಯಿಸೋದರಿಂದ. ನೋಡಿ, ನಾನು ಮುಂದಿನ ವಿಡಿಯೋದಲ್ಲಿ ಕೂಡ ಟಿಫನ್ ಬಾಕ್ಸಿಗೆ ಬೇಕಾಗಿರುವ ಪರೋಟಗಳನ್ನೇ ನಾನು ನಿಮಗಿಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ಥ್ಯಾಂಕ್ ಯು.